ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಮೀನಾ ಹೊಸದಾಗಿ ಹಣ್ಣಿನ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾಳೆ. ಮೀನಾ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದನ್ನು ಕಂಡು ರೋಹಿಣಿ, ಶಾಂತಿ, ಮನೋಜ ಎಲ್ಲರೂ ಉರ್ಕೊಂಡು ಸಾಯ್ತಾ ಇರ್ತಾರೆ. ಹಾಗೆ ಸೂರ್ಯ ಮತ್ತು ಮೀನಾ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಕ್ಕೆ ಬೊಕ್ಕೆ ಅಂತ ತರ್ತಾರೆ. ಅಂದರೆ ಎಲ್ಲ ಫ್ರೂಟ್ಸ್ಗಳನ್ನು ಇಟ್ಟು ತರುವಂಥ ಒಂದು ಬೊಕ್ಕೆ ಅಂತ ತರ್ತಾರೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅಪ್ಪ ಮೀನಾ ಹೊಸದಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾಳೆ, ಅದು ಹಣ್ಣಿನ ಬಿಸ್ನೆಸ್ ಅಂತ ಹೇಳಿ. ಆಗ ಮನೋಜ ಹೇಳ್ತಾನೆ, ಮನೆಯಲ್ಲಿ ಹೂವಿನ ವಾಸನೆಯೇ ತಡ್ಕೊಳಕ್ಕಾಗಲ್ಲ, ಇನ್ನು ಮನೆ ಮುಂದೆ ಹಣ್ಣನ್ನು ಮಾರ್ತಾಳ ಅಂತೇಳಿ. ಅದಕ್ಕೆ ರೋಹಿಣಿ ಕೂಡ ಅದೇ ಕ್ವಶನನ್ನು ಕೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ನಿಮಗೆ ಅದರ ವಾಸನೆ ತಡೆಯೋಕೆ ಆಗದಿದ್ದರೆ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಓಡಾಡಿ, ಯಾರು ಬೇಡ ಅಂತಾರೆ ಅಂತೇಳಿ. ಆನಂತರ ರಂಗನಾಥ್ ಅವರು ಹೇಳ್ತಾರೆ, ಎಷ್ಟೇ ಓದಿದ್ರು ಏನೇ ಬಿಸ್ನೆಸ್ ಮಾಡಿದ್ರು ಒಂದು ಪ್ರಯೋಜನ ಇಲ್ಲದಂಥ ಬುದ್ಧಿ ಇಲ್ಲದಿದ್ದರೆ ಏನು ಮಾಡಿದ್ರು ವ್ಯರ್ಥನೆ ಅಂತ ಹೇಳ್ತಾರೆ. ಆನಂತರ ಮತ್ತೆ ಸೂರ್ಯ ಹೇಳ್ತಾನೆ, ಅಪ್ಪನ ಹತ್ರ ಆಶೀರ್ವಾದ ತಗೋ, ಅಪ್ಪ ಹೃದಯದಿಂದ ಆಶೀರ್ವಾದ ಮಾಡಿದರೆ ನಮಗೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾನೆ. ಅಷ್ಟು ಹೇಳುವಾಗ ಮೀನನಿಗೆ ಕಾಲ್ ಬರುತ್ತೆ, ನಮಗೆ ತುಂಬ ಬೊಕ್ಕೆಗಳು ಬೇಕು ಅಂತ ಹೇಳಿ ಫ್ರೂಟ್ಸ್ಗೆ ಆರ್ಡ್ರ್ ಬರುತ್ತೆ. ಮೀನನಿಗೆ ಖುಷಿಯಾಗುತ್ತೆ, ನೋಡ್ರಿ ಇವಾಗಲೇ ಎಷ್ಟು ಆರ್ಡ್ರ್ ಬರ್ತಾ ಇದೆ ಅಂತ ಹೇಳಿ. ಅದಕ್ಕೆ ಮೀನಾ ಹೇಳ್ತಾಳೆ, ನಾನೇನು ಫೋಟೋನೇ ಅಪ್ಲೋಡ್ ಮಾಡಿಲ್ಲಲ್ಲ, ಹೇಗೆ ಆರ್ಡ್ರ್ ಬಂತು ಅಂತೇಳಿ. ಆಗ ಶ್ರುತಿ ಹೇಳ್ತಾಳೆ, ಮೀನಾ ಮರಿ, ನಾನೇ ನಿಮ್ಮ ಫೋಟೋನ ತೆಗೆದು ಇವಾಗಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದೆ ಅಂತ ಹೇಳ್ತಾಳೆ. ಅದಕ್ಕೆ ಮೀನನಿಗೆ ಕೂಡ ತುಂಬ ಖುಷಿಯಾಗುತ್ತೆ, ಸೂರ್ಯನಿಗೂ ಕೂಡ ತುಂಬ ಖುಷಿಯಾಗುತ್ತೆ. ಹಾಗೆ ಮೀನಾ ಶ್ರುತಿಗೆ ಧನ್ಯವಾದವನ್ನು ಹೇಳ್ತಾಳೆ. ಅಷ್ಟೊತ್ತಿಗೆ ಶಾಂತಿ ರಕ್ತದಾನ ಶಿಬಿರವನ್ನು ಏರ್ಪಾಡು ಮಾಡಿರ್ತಾಳೆ. ಹಾಗೆ ಶಾಂತಿ ಮನೆಗೆ ಬರುವಾಗ, ಅಂದರೆ ಕಸ್ತೂರಿ ಮನೆಯಿಂದ ಅವಳ ಮನೆಗೆ ಬರುವಾಗ ಮೀನಾ ಮತ್ತು ಸೂರ್ಯ ರೊಮ್ಯಾನ್ಸ್ ಮೋಡಲ್ಲಿ ಇರ್ತಾರೆ. ಇಬ್ಬರು ಕೂಡ ಎದ್ದು ತಬ್ಬಿಕೊಂಡಿರ್ತಾರೆ. ಅದನ್ನು ಶಾಂತಿ ನೋಡ್ತಾಳೆ. ಇಲ್ಲೇ ಮನೆಯಲ್ಲಿ ಯಾರು ಇಲ್ವೇನೋ ಅಂತ ಹೇಳಿ ಕೇಳ್ತಾಳೆ. ಎಲ್ಲರೂ ಇದ್ದಾರೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಅನಂತರ ಸೂರ್ಯ ಮತ್ತೆ ಹೇಳ್ತಾನೆ, ಯಾಕೆ ನಿನ್ನ ಕಣ್ಣಿಗೆ ಕಾಣಿಸೋದಿಲ್ವ, 5 ಅಡಿ ಮೀನಾ ಇದ್ದಾಳೆ, 6 ಅಡಿ ನಾನಿದ್ದೇನೆ, ಮತ್ತು ನೀನಿದ್ದೀಯಾ ಅಂತೇಳಿ. ಅಲ್ಲೋ ಮನೋಜ, ಪೌಡ್ರು, ಶ್ರುತಿ, ರವಿ ಎಲ್ಲರೂ ಇಲ್ವಾ ಅಂತೇಳಿ. ಎಲ್ಲರೂ ಇದ್ದಾರೆ ಅಂತ ಹೇಳ್ತಾಳೆ. ಹಾಗೆ ಒಳಗಡೆ ಬಂದು ಶಾಂತಿ ರಂಗನಾಥ್ ಅವರನ್ನು ಕರೀತಾಳೆ, ರೀ ಅಂತೇಳಿ. ಆಗ ರಂಗನಾಥ್ ಅವರು ಅಲ್ಲೇ ಇರ್ತಾರೆ. ತುಂಬ ಸಲ ಕರೀತಾಳೆ ಶಾಂತಿ. ಅದಕ್ಕೆ ರಂಗನಾಥ್ ಅವರು ಬೈತಾರೆ, ಲೇ ಗುಂಡ್ಕಲ್ ಥರ ನಾನು ಇಲ್ಲೇ ನಿಂತಿದ್ದೇನೆ, ಯಾವಾಗ ನೋಡಿದ್ರು ರೀ ಅಂತ ಎಂತ ಕರೆಯೋದು ಅಂತ ಕೇಳ್ತಾರೆ. ಆಗ ರಂಗನಾಥ್ ಅವರು ಹೇಳ್ತಾರೆ, ಏನೇ ವಿಷಯ ಶಾಂತಿ ಅಂತ ಹೇಳಿ. ಆಗ ಶಾಂತಿ ಹೇಳ್ತಾಳೆ, ರೀ ನಾನು ರಕ್ತದಾನ ಶಿಬಿರವನ್ನು ಏರ್ಪಾಡು ಮಾಡಿದ್ದೀನಿ ಕಸ್ತೂರಿ ಮನೆಯಲ್ಲಿ, ಎಲ್ಲರೂ ನಾಳೆ ಬಂದು ರಕ್ತ ಕೊಡಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಮನೋಜ ಮಾತ್ರ ಒಪ್ಪೋದಿಲ್ಲ, ಬೇಡ ನಾನು ರಕ್ತ ಕೊಡೋದಿಲ್ಲ, ನಾನು ಓದಿದ್ದೆಲ್ಲ ಈ ರಕ್ತನೇ ಮತ್ತೆ ತಿಂದುಬಿಡುತ್ತೆ, ನನ್ನ ಬುದ್ಧಿ ಹಾಳಾಗುತ್ತೆ, ಹಾಗೆ ಹೇಳ್ತಾನೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ರೀ ರಕ್ತ ಕೊಟ್ಟರೆ ತುಂಬ ಒಳ್ಳೆಯದು, ನೀವು ಇವಾಗ ರಕ್ತ ಕೊಟ್ಟರೆ 24 ಗಂಟೆಯಲ್ಲಿ ನಿಮಗೆ ಹೊಸ ರಕ್ತ ಒಟ್ಟಿಕೊಳ್ಳುತ್ತೆ, ಹಾಗೆ ಹೇಳ್ತಾನೆ. ಆಗ ಮನೋಜ ಕೇಳೋದಿಲ್ಲ, ಯಾಕಂದರೆ ಮನೋಜ ತುಂಬ ಎದುರುಪುಕಲನಾಗಿರ್ತಾನೆ. ಎಲ್ಲರೂ ಬಂದು ನಾಳೆ ರಕ್ತದಾನ ಮಾಡಬೇಕು ಅಂತ ಶಾಂತಿ ವಾರ್ನಿಂಗನ್ನು ಮಾಡಿರ್ತಾಳೆ. ಹಾಗೆ ಮಾರನೇ ದಿವಸ ಎಲ್ಲರೂ ಎದ್ದು ಕಸ್ತೂರಿ ಮನೆಗೆ ಹೋಗಿರ್ತಾರೆ.